ವಾಸ್ ಅ ಫ್ರೆಂಡ್ ಪೃಥ್ವಿ. ವಾಯ್ಸ್ ಆಮೇಲೆ ಕೊಡಲ್ಲ. ಹಾಂ, ವಾಯ್ಸ್ ಆಮೇಲೆ ಕೊಡಲ್ಲ. ಅಯ್ಯೋ ಇಲ್ಲ, ಏನು ಮಾಡ್ತೀವಿ. ಲಾಂಗ್ ಡೇಸ್ ಏನಿಲ್ಲ. ಯಾವಾಗ ಭೇಟಿಯಾಗಿದ್ವಿ ನಾವು ಲಾಸ್ಟ್? ಕತ್ಲೆ ಐತಿಲ್ಲೇ, ಕತ್ಲೆ ಐತಿ. ಮುಂದೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಬೆಳಕಿದ್ದೆಲ್ಲ ಕಂಟಿನ್ಯೂ ಮಾಡ್ತೀನಿ. ಇವತ್ತು ನಾನು ನನ್ನ ಫ್ರೆಂಡ್ ಜೊತೆ ಹಾಗೆ ಡಿನ್ನರಿಗೆ ಬಂದೆ. ಬೆಸ್ಟ್ ಫ್ರೆಂಡ್ ಜೊತೆ ಡಿನ್ನರಿಗೆ ಬಂದೆ. ಪೆಟ್ರೋಲ್ ಪಂಪಲ್ಲಿ ಡಿನ್ನರ್ ಮಾಡಕ್ಕೆ ಬಂದು ಇಲ್ಲ, ಅಲ್ಲಿ ಪಂಚೂರ್ಲಿಗೆ ಹೋಗ್ಬೇಕಂತ ಮಾಡೇವಿ. ಸೊ ವಿ ಆರ್ ಗೋಯಿಂಗ್ ನಾವು. ಹೆಂಗೆ ಅನ್ಸ ಅಂತೈತ್ರಿ ಪೃಥ್ವಿ? ನಿಮ್ಮ ಜೊತೆ ಇದು ಭಾಳ ಖುಷಿ ಅನ್ಸುತ್ತಾ ಇದ್ರೆ. ಮತ್ತು ಅವ್ರ ಮನೆಯೂ ಇಲ್ಲೇ ಐತೆ. ಆ್ಯಕ್ಚುಲಿ ನಮ್ಮ ಮನೆ ನಿಯರ್ ಅಂತಂದ್ರು ವಾಕೇಬಲ್ ಇಲ್ಲ, ಬಟ್ ನಿಯರ್ ಐತಿ. ಮುಂಚೆ ವಾಕ್ ಮಾಡ್ಬೋದಿತ್ತು, ಈಗ ವಾಕೇಬಲ್ ಆಗೋದಿಲ್ಲ. ಹಾಂ, ಈ ಬಸ್ ನೋಡ್ಲಕ್ಕ ಏನು ರಶ್ ಇದೆ. ಹಾಂ, ಚಿಗ್ರಿ ಯಾವಾಗಲೂ ರಶ್ ಇರ್ತೈತಿ. ಲೈಟ ಇಲ್ಲ ಆ್ಯಕ್ಚುಲಿ. ನಾವು ಹೋಗೋತೀವಲ್ಲ ರೋಡ್ ಅದ್ರೊಳಗೆ ಲೈಟ ಇಲ್ಲ. ಸೊ ಅಡ್ಜಸ್ಟ್ ಮಾಡ್ಕೋರಿ. ಲೈಟ್ ಹಾಕಿಲ್ಲ. ಐ ಥಿಂಕ್ ನಾವು ಇಬ್ಬರ ಬಂದಿತ್ತು ಅಂತಂದ್ರೆ ಅವಾಗ ಒಂದು ಪಂಚೂರ್ಲಿಗೆ ಹೋಗಿದ್ವಿ. 2-3 ವರ್ಷದ. ಯಾವಾಗ? ಅವಾಗ ಅದೇನೋ ಆಫೀಸಲ್ಲಿ ಸ್ಯಾಲ್ರಿ ಆಗಿತ್ತು ನಂದು. ಫುಲ್ ಬಿರಿಯಾನಿ ತಿನ್ಬೇಕು ಅನಿಸ್ತಾ ಇತ್ತು. ಸೊ ಅವಾಗೂ ಇಬ್ಬರು ಹೋಗಿದ್ವಿ. ಅದು ಫಸ್ಟ್ ಟೈಮ್ ನಾವು ಇಬ್ಬರು ಹೋಗಿದ್ದು. ಸೊ ಅದನ್ನ ಬಿಟ್ಟರೆ ಈಗ ನೆಕ್ಸ್ಟ್ ಈಗ ಹೋಗಿದ್ವಿ. KFC ನಾ ಬಂದಿಲ್ಲ. ಯಾರ ಜೊತೆ ಹೋಗಿ? ನೀನೇ ಬಂದು ಮಳ್ಳಿ. ನೋ ನಾನು ಜೊತೆ ಅವತ್ತು ಅವಾಗ ಹೌದು ಇಲ್ಲ ಹೋಗಿದ್ವಿ. ಹಾಂ, ಅದು ಸೆಕೆಂಡ್. ಹಂಗಾರೆ ಇದು ಥರ್ಡ್ ಟೈಮ್ ನಾವಿಬ್ರು ಎಲ್ಲೋ ತಿನ್ನಾಕ ಹೊಂಟೇವಿ ಅಂತಂದ್ರೆ. ಇಲ್ಲ ಅಂದ್ರೆ ಗ್ಯಾಂಗ್ ಇರ್ತಿತ್ತು. ಹಾಂ, ಇಲ್ಲಾಂದ್ರೆ ಗ್ಯಾಂಗ್ ಹೋಗ್ತೀವಿ. ನಾನು ಆಫೀಸಿಂದ ಬಂದೆ, ಆಕಿನೂ ಆಫೀಸಿಂದ ಬಂದಾಳ. ಅದ ಔಟ್ಫಿಟ್ನಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಕೈಂಡ್ ಆಫ್ ಡಿನ್ನರ್. ಇಲ್ಲಿ ಬೆಳೆ ಕಾಣತ್ತೇವೆ ನಾವು. ಸೊ ನಾವು ಪಂಜುರ್ಲಿ ಒಳಗೆ ತಿನ್ಬೇಕಂತ ಮಾಡಿದ್ದೀವಿ. ಸೊ ವಿ ಆರ್ ಗೋಯಿಂಗ್ ಟು ಪಂಜುರ್ಲಿ. ಬಾಜು ಚಿಗರಿ ಬಸ್ ಅಡ್ಡಾಡ್ಕೊಂಡು ಹೊಂಟಾವ, ನೋಡ್ಕೊಂಡು ಹೊಂಟೇವಿ. ನಾ ಇವತ್ತೇನು ಹೆವಿ ತಿನ್ನಂಗಿಲ್ಲ, ಜಸ್ಟ್ ಬಿರಿಯಾನಿ ಸ್ಪೆಸಿಫಿಕ್ಲಿ ಬಿರಿಯಾನಿ ತಿನ್ನಕಂತ ಹೊಂಟೇವಿಲ್ಲೋ. ಹಾಂ, ಸ್ಪೆಸಿಫಿಕ್ಲಿ ಬಿರಿಯಾನಿನ ಅಷ್ಟೇ ತಿನ್ಬೇಕಂತಿಲ್ಲ. ಅಂದರೆ ಅಷ್ಟೇ ಕೆಪಾಸಿಟಿ. ನಿಜ, ಸ್ಟಾರ್ಟರ್ಸ್ ತೊಗೊಂಡ್ಬಿಟ್ರೆ ಎಲ್ಲ ಹೊಟ್ಟೆ ತುಂಬಿರ್ತೈತಿ. ಆಮೇಲೆ ಮೇನ್ ಕೋರ್ಸ್ ತಿನ್ನೋಕ್ಕಾಗಲ್ಲ. ಸೊ ಹಂಗಾಗಿ ನಾವು ಇವತ್ತು ಮೇನ್ ಕೋರ್ಸ್ ಅದು ಬಿರಿಯಾನಿ, ಎಸ್ಪೆಷಲಿ ಬಿರಿಯಾನಿನ ತಿನ್ನೋಕೆ ಏನೂ ಪ್ಲ್ಯಾನ್ ಇರಲಿಲ್ಲ. ಹಾಂ, ಅಷ್ಟು ಡಬಲ್ ಚಿನ್ ಮತ್ತು ಗಲ್ಲ ಎಲ್ಲ ಬಂದ್ಬಿಟ್ಟು ಎಲ್ಲ. ಲಾಲಿಪಾಪ್ ಯಾವಾಗೂ ತಗೋತೀವಿ. ಏನು ಸ್ಪೆಷಲ್ ಏನೋ ಬೇರೆ ಅದೇ ಹೇಳ್ತೀನಿ. 2 ಹಾಫ್ ಬಿರಿಯಾನಿ, 2 ಚಿಕನ್ ಹಾಕಿ ಸಾಕು. ಅಮ್ಮ ಶ್ರುತಿ ಕೇಳೋಣ, ಏನು ಮಾಡ್ತಾಳೆ? ನಿಂಗೆ ಕೇಳೋಣ. ಶ್ರುತಿ ನಮ್ಮ ಮನೆಯೊಳಗೆಲ್ಲ ನಾವು ಫಸ್ಟ್ ಪಾಪಡ್ ತೊಗೊಂಡ್ವಿ, ದೆನ್ ಗೀ ರೋಸ್ಟ್ ತೊಗೊಂಡ್ವಿ ಚಿಕನ್ದ, ದೆನ್ ಬಿರಿಯಾನಿ ತೊಗೊಂಡ್ವಿ. ಹಂಗೆ ಐಸ್ ಕ್ರೀಮ್ ತಿನ್ಬೇಕನ್ನಿಸ್ತು. ಸೊ ಐಸ್ ಕ್ರೀಮ್ ತಿನ್ನಕಂತ ಏನೇನು ತಿಂದ್ವಿ ನಾವು ಅಂದ್ರೆ ಚಿಕನ್ ಬಿರಿಯಾನಿ ಆ್ಯಂಡ್ ವಾಟ್ ಎಲ್ಸ್ ಚಿಕನ್ ಗೀ ರೋಸ್ಟ್. ಅದು ಮಸ್ತ್ ಇತ್ತು. ಚಿಕನ್ ಬಿರಿಯಾನಿ ವಾಸ್ ನಾಟ್ ಗುಡ್. ಚಿಕನ್ ಬಿರಿಯಾನಿ ಚಲೋ ಇರಲಿಲ್ಲ. ಮತ್ತು ಭಾಳಷ್ಟು ಮಾತಾಡೋದಿತ್ತು. ಮಾತಾಡಿ ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ನಾ ಎಂಟು ಮಾಡಿಲ್ಲ. ಇಲ್ಲ ಹೇಳ್ಬೇಕಲ್ಲ, ಸುಮ್ಮನೆ ಅವಾಗ ಹೇಳ್ತಾ ಹೇಳ್ಬೇಕಲ್ಲ, ಮರ್ತೋಗ್ಬಿಡ್ದು. ಬರಾತಿದ್ವಿ, ಮನೆಗೆ ಹೊಂಟಿದ್ವಿ. ಈಗ ಮತ್ತೆ ಐಸ್ ಕ್ರೀಮ್ ತಿನ್ಬೇಕು ಅನ್ನಿಸ್ತು. ಮತ್ತು ಐಸ್ ಕ್ರೀಮ್ ತಿನ್ನಕ್ಕೆ ಏನು ಆರ್ಡ್ರ್ ಮಾಡಿ
ಗಡ್ಬಡ್ ಚಾಕ್ಲೇಟ್ ಗಡ್ಬಡ. ಎಷ್ಟು ಕ್ಯೂಟ್ ಆಗಿ ನೋಡಿದ. ಸೊ ಗಡ್ಬಡ್ ತಿನ್ಕೊಂತ ಮತ್ತೆ ಮಾತಾಡ್ಕೊಂತ ಆಕಿನೂ ಮನೆಗೆ ಹೋಗ್ತಾಳ, ನಾನು ಮನೆಗೆ ಹೋಗ್ತೇನೆ. ನಾಳೆ ಫ್ರೈಡೆ ಕೆಲಸ ಎಲ್ಲ ಬಟ್ ಯಾವಾಗಲೂ ಈಗ ಫ್ರೈಡೇ ಒಂದಿನ ಹೆಂಗಿರ್ತೈತೆ ಅಂದ್ರೆ ವೀಕೆಂಡ್ ಬರ್ತೈತೆ ಅನ್ನೋದ್ರಾಗ ಮಧ್ಯಾಹ್ನ ಕೆಲಸ. ಡ್ರೈ ಫ್ರೂಟ್ಸ್ ಇದೆ, ಡ್ರೈ ಫ್ರೂಟ್ಸ್ ಗಡ್ಬಡ ಎಲ್ಲಿ ನೋಡೋಣ. ನಾವು ಪಂಜುರ್ಲಿಗೆ ಹೋಗಿರ್ತೇವಲ್ಲ, ಪಂಜುರ್ಲಿಗೆ ಹೋಗಿ ಸೀದಾ ಮತ್ತು ಇಲ್ಲೇ ಬಂದು ತಿಂದೋಗ್ತಿರ್ತೀವಿ. ಅದು ಯಾವ ಫ್ಲೇವರ್ ನೋಡು. ಪಿಸ್ತಾ ಗೊತ್ತಿಲ್ಲ. ಪಿಸ್ತಾ ಫ್ಲೇವರ್. ಪೈನಾಪಲ್ ಅಲ್ಲಲ್ಲ. ಹೌದಾ, ಚಲೋ ಐತ್ಲೆ. ಪೃಥ್ವಿ ಏನೇನಿದ್ರೆ ಸಾಕು ಪೃಥ್ವಿ ನಿಂಗೆ ಗೋಲ್ಡ್. ಒಂದು ಬ್ರಾಸ್ಲೆಟಾ, ಹಾಂ ಸ್ಪೂನ್ ಬಿತ್ತು, ಇಲ್ಲೊಂದು ಉಂಗುರ ಇಲ್ಲೊಂದು ಉಂಗುರ. ಹಾಂ ಮತ್ತು ಕೊಳ್ಳಾಗೈತಿ, ಹಾಂ ಕಿವಾಗೈತಿ ಮನೆಗೆ. ಹಾಂ ಇಷ್ಟೆಲ್ಲ ಹೇಳಿ ಆಕಿ ಇಷ್ಟ ಸಾಕಣ್ಣ ಅಂತಾಳೆ. ಇನ್ನು ಏನು ಉಳ್ದೈತಿ ಮಾಡಿಸ್ಕೊಳಕ್ಕೆ. ಹೋಗಿ ಬಾ, ಬಾಯ್. ಪೃಥ್ವಿನೂ ಹೋದ. ಸೊ ನಾನು ಚಿನ್ನ ಮನೆಗೆ ಹೋಗಬೇಕು. ಸೊ 10 ಗಂಟೆ, ಆಲ್ಮೋಸ್ಟ್ 10 o'clock. ಇವತ್ತೇನು ನಂದು ಅಷ್ಟು ಡೇ ವಾಸ್ ನಾಟ್ ಸೋ ಗುಡ್, ಬಟ್ ಈವ್ನಿಂಗ್ ಚಲೋ ಅನ್ನಿಸ್ತು. ಮುಂಜಾನೆಯಿಂದ ಸ್ವಲ್ಪ ಮೂಡ್ ಆಫ್ ಅನ್ಸಿತ್ತು ನನಗೆ, ಬಟ್ ನಾವು ಇಟ್ಸ್ ಓಕೆ, ಫೀಲಿಂಗ್ ಗುಡ್. ಹೋಗಿ ಆರಾಮ್ಸೆ ಮಲ್ಕೊಂಡು ಮತ್ತು ನಾಳೆ ಎದ್ದು ನಾಳೆನೂ ಖುಷಿಯಿಂದ ಹೋಗೋದು ಆಫೀಸಿಗೆ, ಯಾಕಂದ್ರೆ ಮತ್ತೆ ವೀಕೆಂಡ್ ಬರ್ತೈತಿ. ಸೊ ಹಂಗಾಗಿ ಮತ್ತು ಖುಷಿಯಿಂದ ಹೋಗೋದು. ಮತ್ತು ನಾನು ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೇನೆ. ಟೇಕ್ ಕೇರ್, ಬಾಯ್ ಬಾಯ್.